ರಾಯಚೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ವತಿಯಿಂದ 15ನೇ ಅಂತರ ಮಹಾವಿದ್ಯಾಲಯಗಳ ಯುವ ಜನೋತ್ಸವ ನಡೆಯುತ್ತಿದ್ದು, 2ನೇ ದಿನವಾದ ಇಂದು ಕಲಾ ಸಂಭ್ರಮ ಕಾರ್ಯಕ್ರಮವನ್ನು ಪಶುಪಾಲನೆ ಮತ್ತು ಪಶುಸಂಗೋಪನೆ ಇಲಾಖೆ ನಿವೃತ್ತ ಉಪನಿರ್ದೇಶಕ ಡಾ ಬಸವರಾಜ ಬೆಣ್ಣೆ ಉದ್ಘಾಟಿಸಿದರು. ಈ ವೇಳೆ ಕುಲಪತಿ ಡಾ ಎಂ ಹನುಮಂತಪ್ಪ, ಕುಲಸಚಿವ ಎಂ ವೀರಣ್ಣಗೌಡ, ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಬಸವನಗೌಡ ಬ್ಯಾಗವಾಟ್, ಮಲ್ಲೇಶ್ ಕೋಲಿಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ಬಸವರಾಜ ಬೆಣ್ಣೆ ಯುವ ಜನೋತ್ಸವ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ವಿದ್ಯಾರ್ಥಿಗಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಅನಾವರಣ ಮಾಡಲು ಉತ್ತಮ ವೇದಿಕೆಯಾಗಲಿದೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಂಡು ತಮ್ಮಲ್ಲಿರುವ ಕಲೆಯನ್ನು ಪ್ರದರ್ಶಿಸಬೇಕು ಎಂದು ಅವರು ಸಲಹೆ ನೀಡಿದರು. ಈ ಮಧ್ಯೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜಾಗೃತಿ ಜಾಥಾ ನಡೆಯಿತು. ದೂರದರ್ಶನದೊಂದಿಗೆ ಕುಲಪತಿ ಡಾ ಎಂ ಹನುಮಂತಪ್ಪ 3 ದಿನಗಳ ಕಾಲ ಯುವ ಜನೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಕಲೆಗಳ ಅನಾವರಣ ಮಾಡಿಕೊಳ್ಳಲಾಗಿದೆ. 7 ಕಾಲೇಜಿನ ತಂಡಗಳು ಭಾಗವಹಿಸಿದ್ದು, ಇಲ್ಲಿ ವಿಜೇತರಾದವರಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು ಎಂದು ಹೇಳಿದರು. ವಿದ್ಯಾರ್ಥಿಗಳ ಏನು ಅವರನ್ನು ತೋರಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅವರು ಅತ್ಯುತ್ತಮವಾಗಿ ಹೊರಮಾತ ಒಂದು ವಿದ್ಯಾರ್ಥಿಯಾಗಿ ಕಾರಣಕ್ಕೆ ಸಹಕಾರ ನೀಡುತ್ತದೆ ಅಂತ ತಮಗೆ ತಿಳಿಸಲಿಕ್ಕೆ ತುಂಬಾ ಸಂತೋಷವಾಗ್ತದೆ. ಇಲ್ಲಿ ಸುಮಾರು ಪ್ರಾಧ್ಯಾಪಕ ರಾಜಪ್ಪ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಯಲ್ಲೇ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸದೃಢರಾಗುವಂತೆ ಮಾಡುವ ಕೆಲಸ ಮಾಡಲಾಗುತ್ತಿದೆ. ಶರಣರ ನಾಡಾಗಿರುವುದರಿಂದ ಶರಣ ಸಂಸ್ಕೃತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಅಲ್ಲಮಪ್ರಭಾಗಿರುವುದು ಬಸವಣ್ಣನವರ ಒಂದು ಬಿಂಬನ ಮಾಡೋಣ ಅಂತೇಳಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಮಗುವಿನ ವಿದ್ಯಾರ್ಥಿಯ ಎಲ್ಲ ಒಂದು ಬೆಳವಣಿಗೆ ಆಗಬೇಕು. ಅದರಲ್ಲೂ ಈ ಕಲ್ಚರಲ್ಲಿ ಭಾಗವಾದ್ರಿಂದ ಅವರೇನೋ ಒಂದು ಮಾನಸಿಕವಾದಂಥ ಒಂದು ಅಭಿವೃದ್ಧಿ ಆಗ್ತದೆ, ಮಾನಸಿಕವಾಗಿ ಅವರು ಒಂದು ಸದೃಢರಾಗ್ತಾರೆ ಅನ್ನುವಂಥದ್ದು ಒಂದು ಕೃಷಿ ಮಹಾವಿದ್ಯಾಲಯ. ವಿದ್ಯಾರ್ಥಿ ಸಿದ್ದೇಶ್ 7 ಕಾಲೇಜುಗಳ ವಿದ್ಯಾರ್ಥಿಗಳು ಯುವ ಜನೋತ್ಸವದಲ್ಲಿ ಭಾಗವಹಿಸಿದ್ದು, ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಾಟಕ, ನೃತ್ಯ ಸೇರಿದಂತೆ ಇನ್ನಿತರೆ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಇವಾಗ ಒಂದು ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ. ಇಲ್ಲಿ ಎಲ್ಲ ಅರೇಂಜ್ಮೆಂಟು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೇವೆ.